ಟೀಕೆ ಟಿಪ್ಪನ್ನು ಇದ್ದೇ ಇರ್ತಾವೆ, ಅದು ಬಿಟ್ಟು ಬಿಡೋಣ ಅಂತ ಮಾತನ್ನು ಎಲೆಕ್ಷನ್ ಕಮಿಷನರ್ ಅಂತ ಜ್ಞಾನೇಶ್ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಎಲೆಕ್ಷನ್ ಕಮಿಷನ್ ಇದ್ದು ಒಂದು ಪಾರದರ್ಶಕವಾಗಿ ಉಳಿದಿದ್ರೆ ಭಾಳ ಚಲೋ ಇತ್ತು. ಬಟ್ ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ ಮಾತ್ರ ಅಲ್ಲಿ ಗದ್ದಲ ಆಗಿದ್ದಾವೆ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತಾ ಬರ್ತಾಯಿದೆ. ಮತ್ತು ಮಹಾರಾಷ್ಟ್ರದಲ್ಲಂತೂ ಆಗಿದ್ದ ಡಾಕ್ಯುಮೆಂಟ್ರಿ ಎವಿಡೆನ್ಸ್ಗಳು ಈಗಾಗಲೇ ಸಿಕ್ಕಿದವ. ಜೊತೆಗೆ ಈ ಸರ್ಕಾರ ಅಥವಾ ಎಲೆಕ್ಷನ್ ಕಮಿಷನ್ ಇದ್ದಿದ್ದು ಆ ಒಂದು ದೃಶ್ಯಾವಳಿಗಳನ್ನು, CCTVಗಳನ್ನು, CC ಕ್ಯಾಮ್ರಾಗಳನ್ನು, ಅದರ ಫುಟೇಜ್ಗಳನ್ನು ಕೊಡ್ತಾ ಇಲ್ಲ. ಅದು ಸಮಸ್ಯೆ ಕಾರಣ ಆಗಿದೆ. 17C ಏನು ಫಾರ್ಮ್ ಅದ ಆ ಫಾರ್ಮನ್ನು ಇವತ್ತಿಗೂ ತೋರಿಸ್ತಾ ಇಲ್ಲ, ಬಿಡುಗಡೆ ಮಾಡ್ತಾ ಇಲ್ಲ. ಇವನ್ನ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ ನಮ್ಮ ವಿರೋಧಿ ಪಕ್ಷಗಳು. ಇದನ್ನೆಲ್ಲ ಕೊಟ್ಟಿದ್ರೆ ಇಷ್ಟು ಸಮಸ್ಯೆ ಹೇಳ್ತಿರಲಿಲ್ಲ. ಬಟ್ ಕೊಡಲಾರ್ದಕ್ಕೆ ತೋರಿಸಲಾರ್ದಕ್ಕೆ ಇದು ಕಿರಿಕಿರಿ ಶುರುವಾಗಿದೆ ಮತ್ತು ಗದ್ದಲಾಗಿದ್ದಕ್ಕೆ ಸಮಸ್ಯೆಗಳು ಶುರುವಾಗಿದೆ. ಏನಾದರೂ ಆಗಲಿ, ಇವತ್ತು ರಾಹುಲ್ ಗಾಂಧಿಯವರು ಆರೋಪ ಮಾಡ್ತಾಯಿದ್ದಾರೆ 100% ಸತ್ಯದಂತೆ ಅದು ತನಿಖೆ ಆಗಬೇಕು, ಏನು ಹೊರಗೆ ಬರಬೇಕು ಅನ್ನೋದು ಎಲ್ಲರ ಆಸೆ. ಅದು ಮಾಡೋರ ತನಿಖೆ ಇದೇ ಬಂದಿದ್ದು ಎಲೆಕ್ಷನ್ ಕಮಿಷನ್ ಹೋಗ್ತಾ ಇಲ್ಲ. ಯಾಕಂದ್ರೆ ನಾನು ಸಿಕ್ಕಿದ್ರು ಭಯ ಅದಕ್ಕೂ ಇರ್ಬೋದು ನಾವು ಮೋಸ್ಟ್ಲಿ. ಈಗ ಹಿಂಗೆ ಮುಂದೆ ದಿನ ದುಡ್ತಾ ಇದ್ದಾರೆ. ಆದರೂ ಒಂದು ಇದಕ್ಕೆ ಅಂತ್ಯ ಇದ್ದೇ ಇರ್ತದೆ ಅಂತ ಹೇಳ್ತಾ, ಈ ಅಸಂಭಾಮ್ ಏನೈತೆ ಸತ್ಯ ಹೇಳುವಂಥದ್ದು ಅದು ಆಗಲಿ, ಜಲ್ದಿ ಆಗಲಿ, ಜನಕ್ಕೆ ಮುಟ್ಟಲಿ ಅಂತ ಹೇಳ್ತಾ, ಜೊತೆಗೆ ಸರ್ಕಾರ ಅದು ಸಹಿತ ಈ ದಿಶೆಯಲ್ಲಿಟ್ಟು ಒಳ್ಳೆಯ ಹೆಜ್ಜೆ ಇಟ್ಟು ಭಾಳ ಒಳ್ಳೆಯದು. ಇದನ್ನು ಅಸಲು ಎಲೆಕ್ಷನ್ ಕಮಿಷನ್ ಇದ್ದಿದ್ದು ಅವೆಲ್ಲ ಡಾಕ್ಯುಮೆಂಟ್ಸ್ ಅವ್ರು ಕೊಟ್ಟರಪ್ಪ ಅಂದ್ರೆ ಯಾವುದು ನೋಡ್ರಿ ನೀರಾಗಿದ್ದು ಹಾಲಿದ್ದು ಹಾಲು ಆಗ್ತದೆ. ಇಷ್ಟಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.